Welcome to the Gauri Achar channel. Get ready for daily vlogs, cooking adventures, and family fun. Subscribe now. Hey everyone, welcome back to my channel Gauri Achar. Few days back ನಾನು ಡೈನಿಂಗ್ ಟೇಬಲನ್ನು ಆರ್ಡರ್ ಮಾಡಿದ್ದೆ. ಅದು ಇವತ್ತು ರಿಸೀವ್ ಆಯಿತು. ಈ ರೀತಿಯಾಗಿ ಇದೆ ನೋಡಿ, ಜಸ್ಟ್ ಡೆಲಿವರ್ ಆಯಿತು. ಅಸೆಂಬಲ್ ಮಾಡಿದ ನಂತರ ಈ ರೀತಿಯಾಗಿ ಫೈನಲ್ ಲುಕ್ ಕಾಣುತ್ತೆ. ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಹೇಗೆ ಅಸೆಂಬಲ್ ಮಾಡೋದು ಅಂತ ಹೇಳಿ ನಾನೀಗ ಡೀಟೇಲ್ಡಾಗಿ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಅಸೆಂಬಲ್ ಮಾಡೋದಂತೂ ತುಂಬಾ ಈಸಿ. ಅನ್ಬಾಕ್ಸಿಂಗ್ ಮಾಡೋದೇ ಅರೌಂಡ್ 30 ಮಿನಿಟ್ಸ್ ತಗೊಳ್ತು. ಮೊದಲಿಗೆ 3 ಬಾಕ್ಸಸ್ಸಲ್ಲಿ ಅವರು ಡೈನಿಂಗ್ ಟೇಬಲನ್ನು ಡೆಲಿವರ್ ಮಾಡ್ತಾರೆ. ಮೊದಲಿಗೆ ಟೇಬಲ್ ಟಾಪ್ ಈ ರೀತಿಯಾಗಿರುತ್ತೆ, ವಿತ್ ಲೆಗ್ಸ್ ಇರುತ್ತೆ. ಹಾಗೆ 2 ಚೇರ್ ಒಂದು ಬಾಕ್ಸಲ್ಲಿ, ಮತ್ತೆ 2 ಚೇರ್ ಇನ್ನೊಂದು ಬಾಕ್ಸಲ್ಲಿ, ಟೋಟಲ್ 3 ಬಾಕ್ಸ್ ನಮಗೆ ಡೆಲಿವರ್ ಆಗುತ್ತೆ. ಅನ್ಬಾಕ್ಸಿಂಗೇ ನಾನು ಈಗ ಹೇಳ್ದಾಗೆ ತುಂಬಾ ಟೈಮ್ ತೊಗೊಳ್ತು. ಬಿಕಾಸ್ ಸೇಫ್ ಪ್ಯಾಕೇಜಿಂಗ್ ಇತ್ತು. ಪ್ಲಾಸ್ಟಿಕ್ ಕವರನ್ನು ರ್ಯಾಪ್ ಮಾಡಿದರು ಚೆನ್ನಾಗಿ. ಜೊತೆಗೆ ಥರ್ಮೋಕೋಲ್ ಪ್ಲಸ್ ಫೋಮ್ ಶೀಟ್ಸನ್ನು ಅವರು ಎಲ್ಲ ಎಡ್ಜಸ್ಗೂ ಇಟ್ಬಿಟ್ಟು ಸೇಫ್ ಪ್ಯಾಕೇಜಿಂಗ್ ಮಾಡಿದರು ಅಂತಲೇ ಹೇಳಬಹುದು. ದಿಸ್ ಇಸ್ ಮೇಡ್ ಆಫ್ ಇಂಡಿಯನ್ ರೋಸ್ ವುಡ್, ಅಂದರೆ ಶಿಶಾಮ್ ವುಡ್, ಸಾಲಿಡ್ ವುಡ್. ಈ ಚೇರ್ಸನ್ನು ಕೇವಲ ಊಟ ತಿಂಡಿಗೆ ಅಷ್ಟೇ ಅಲ್ಲದಲ್ಲೇ ಸ್ಟಡೀಸ್ ಪರ್ಪಸ್ಗೂ ನಾವು ಬಳಸ್ಕೊಳ್ಬೋದು. ವಿತ್ ಕುಷನ್ ಬಂದಿರೋದ್ರಿಂದ ಇಟ್ಸ್ ವೆರಿ ಕಂಫರ್ಟಬಲ್ ಅಂತ ಹೇಳಬಹುದು. ಮ್ಯಾಟ್ ಫಿನಿಶಿಂಗ್ ಪ್ಲಸ್ ವ್ಯಾಕ್ಸ್ ಪಾಲಿಶಿಂಗ್ ಇದೆ. ಇದು 4 ಸೀಟರ್ ಡೈನಿಂಗ್ ಸೆಟ್ ಫಾರ್ ಎ ಸ್ಮಾಲ್ ಫ್ಯಾಮಿಲಿ. ಇದು ತುಂಬಾ ಹೇಳಿ ಮಾಡಿಸಿರೋ ಥರ ಇದೆ. ಇದರಲ್ಲಿ ನಿಮಗೆ 3 ವೇರಿಯಂಟ್ಸ್ ಸಿಗುತ್ತೆ. ವಾಲ್ನಟ್ ಫಿನಿಶ್, ನ್ಯಾಚುರಲ್ ಫಿನಿಶ್, ಈ ರೀತಿ 3 ವೇರಿಯಂಟ್ಸ್ ಇರುತ್ತೆ. ನಾನು ನ್ಯಾಚುರಲನ್ನು ಆರ್ಡರ್ ಮಾಡಿದ್ದೆ. ಅಡಿಷ್ನಲಿ ನನಗೆ ವುಡನ್ ಕಾರ್ವಿಂಗ್ ಕೂಡ ಸಿಕ್ಕಿದೆ. ಆ ಫ್ಲವರ್ ಡಿಸೈನ್ ಕೂಡ ಚೇರ್ನಲ್ಲಿ ಇದೆ. ನೋಡೋದಕ್ಕೆ ತುಂಬಾ ಕ್ಲಾಸಿಕ್ ಲುಕ್ಕನ್ನು ಕೊಡುತ್ತೆ. ಚೇರ್ಸ್ನಲ್ಲಿ ಏನೂ ಅಸೆಂಬಲ್ ಮಾಡೋ ಅಂಥದ್ದಿಲ್ಲ. ಡೈರೆಕ್ಟ್ ನಾವು ಅದನ್ನು ಅರೇಂಜ್ ಮಾಡ್ಕೊಳ್ಬೋದು. ಬಟ್ ಟೇಬಲನ್ನು ನಾವು ಅಸೆಂಬಲ್ ಮಾಡಬೇಕಾಗತ್ತೆ. ಈ ರೀತಿ ಟೇಬಲ್ ಟಾಪ್ ಪ್ಲಸ್ 4 ಲೆಗ್ಸನ್ನು ಅವರು ಕೊಟ್ಟಿರ್ತಾರೆ. ಜಸ್ಟು ಸ್ಕ್ರೂಗಳನ್ನು ಹಾಕಿದರೆ ಕರೆಕ್ಟಾಗಿ ಪ್ಲೇಸ್ ಮಾಡಿ ಫಿಟ್ ಮಾಡಿದ್ರೆ ಆಯಿತು ಅಷ್ಟೇ. ಸೊ ಎಲ್ಲ 4 ಲೆಗ್ಸನ್ನು ನಾನು ಈ ರೀತಿ ಜೋಡಿಸ್ಕೊಳ್ತಾ ಇದ್ದೀನಿ, ಕರೆಕ್ಟಾಗಿ ಸ್ಟ್ರೈಟಾಗಿ ಇಟ್ಕೊಂಡು. ಇದನ್ನು ಅಸೆಂಬಲ್ ಮಾಡಲಿಕ್ಕೆ ಬೇಕಾದಂಥ ಟೂಲ್ಸ್ ಅವರೇ ಪ್ರೊವೈಡ್ ಮಾಡಿರ್ತಾರೆ. ಲೈಕ್ ಸ್ಕ್ರೂಸ್, ವಾಷರ್ಸ್, ಸ್ಪ್ಯಾನರ್ಸ್ ಎಲ್ಲನೂ ಅದರಲ್ಲೇ ಒಂದು ಕಿಟ್ಟಾಗಿ ಅವರು ಕೊಟ್ಟಿರ್ತಾರೆ. ಸೊ ನಾನೀಗ ಫಿಟ್ ಮಾಡಿದೆ. ಮತ್ತೊಮ್ಮೆ ಚೆಕ್ ಮಾಡ್ತಾ ಇದ್ದೀನಿ, ಟೈಟ್ ಮಾಡ್ಕೊಳ್ಬೇಕು, ಅದನ್ನು ಉಲ್ಟಾ ನಿಲ್ಲಿಸಿ. ಗೈಸ್, ಇವತ್ತಾನೆ ನಾನು ಡೈನಿಂಗ್ ಟೇಬಲ್ ಬಂದು ರಿಸೀವ್ ಮಾಡಿಕೊಂಡೆ. ಅಸೆಂಬಲ್ ಕೂಡ ಮಾಡಿದ್ದೀನಿ. ಈ ರೀತಿಯಾಗಿ ಕಾಣುತ್ತೆ. This is the final look after assembling the dining table. Hope you all liked this video. Thanks for watching. Bye bye. Take care. Don't forget to like this video, share, and hit that subscribe button for more family lifestyle content.